ವೆಲ್ಕಮ್ ಬ್ಯಾಕ್. ಕೊರೋನಾ ತಡೆಗೆ ಮಾಧ್ಯಮಗಳು ಜಾಗೃತಿಯನ್ನು ಮೂಡಿಸ್ತಾ ಇವೆ. ಎಲ್ಲಾ ದಿನಪತ್ರಿಕೆಗಳಲ್ಲಿ ಒಂದೇ ಸಂಪಾದಕೀಯ ಪ್ರಕಟವಾಗಿದೆ. ವಿಶೇಷವಾದ ವಿಚಾರ ಮತ್ತೆ ಎಲ್ಲಾ ಕಾಲದಲ್ಲೂ ಇದನ್ನ ನೋಡೋದಕ್ಕೆ ಸಿಗೋದಿಲ್ಲ. ಕೊರೋನಾ ತಡೆಗೆ ಮಾಧ್ಯಮಗಳು ಜಾಗೃತಿಯನ್ನು ಮೂಡಿಸ್ತಾನೆ ಇದೆ. ಎಲ್ಲಾ ದಿನಪತ್ರಿಕೆಗಳಲ್ಲಿ ಪೇಪರ್ಗಳಲ್ಲಿ ಒಂದೇ ಸಂಪಾದಕೀಯ ಪ್ರಕಟವಾಗಿದೆ. ಮುಖಪುಟಗಳಲ್ಲಿ ಕೊರೋನಾ ಜಾಗೃತಿ ಅಭಿಯಾನವನ್ನ ಜನರಿಗೆ ತಿಳಿಸೋ ನಿಟ್ಟಿನಲ್ಲಿ ಪೇಪರ್ಗಳಲ್ಲಿ ಹಾಕಿದ್ದಾರೆ. ಒಂದೇ ಸಂಪಾದಕೀಯ ಪ್ರಕಟವಾಗಿದೆ. ಕೊರೋನಾ ಜಾಗೃತಿ ಬಗ್ಗೆ ಒಂದೇ ಸಂಪಾದಕೀಯ ಸುದ್ದಿ ಈಗ ಪ್ರಕಟವಾಗಿರೋದು. ಅಂದ್ರೆ ಸುದ್ದಿಗಳು ಯಾವ ರೀತಿ ಪರಾಮರ್ಶಿತವಾಗಿರುತ್ತೆ, ಪತ್ರಿಕೆಗಳು ಸುರಕ್ಷಿತ ಎಂಬ ಹೆಡರ್ ಇದೆ. ಈ ಹೆಡರ್ ನಡಿ ವಿಶೇಷ ಸಂಪಾದಕೀಯ ಪ್ರಕಟವಾಗಿದೆ. ಎಲ್ಲಾ ಪೇಪರ್ನಲ್ಲೂ ಒಂದೇ ಇದೆ. ಆಸ್ಪತ್ರೆಯಲ್ಲಿ ವೈದ್ಯರಂತೆ ನಾವು ಕೂಡ ಸುರಕ್ಷತೆ ಕ್ರಮಗಳನ್ನು ಕೈಗೊಂಡಿದ್ದೀವಿ, ಪತ್ರಿಕಾ ಸಂಸ್ಥೆಗಳು ಅಷ್ಟೇ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಅಂತ ಮುಖಪುಟದ ಸಂಪಾದಕೀಯದಲ್ಲಿ ಕೊರೋನಾ ಮುಂಜಾಗ್ರತೆ ಬಗ್ಗೆ ಪ್ರಕಟಿಸಲಾಗಿದೆ. ಮತ್ತೆ ನಾವು ಗರಿಷ್ಠ ಹೊಣೆಗಾರಿಕೆಯಿಂದ ಕೆಲಸವನ್ನ ಮಾಡ್ತಾ ಇದ್ದೀವಿ, ಖಚಿತ ವಿಶ್ವಾಸಾರ್ಹ ಪರಾಮರ್ಶೆಯನ್ನ ಮಾಡ್ತಾ ಇದ್ದೀವಿ, ಯಾವುದೇ ವದಂತಿಗಳಿಗೆ ದಯಮಾಡಿ ಕಿವಿಗೊಡಬೇಡಿ ಅಂತ ಬರಹವನ್ನ ಬರೆಯಲಾಗಿದೆ. ಕರ್ನಾಟಕದ ದೈನಂದಿನ ಪತ್ರಿಕೆಗಳು ಎಲ್ಲಾ ಪೇಪರ್ಗಳಲ್ಲೂ ಕೂಡ ಒಂದೇ ಸಂಪಾದಕೀಯ ಪ್ರಕಟವಾಗಿರೋದು. ಅಂದ್ರೆ ನಮ್ಮ ಜವಾಬ್ದಾರಿ ಏನಿದೆ ಮತ್ತೆ ನಾಗರಿಕರು ಯಾವ ರೀತಿಯಾಗಿ ಈಗ ಸದ್ಯಕ್ಕೆ ಜವಾಬ್ದಾರಿಯನ್ನ ಮೆರಿಬೇಕು ಅನ್ನೋದನ್ನ ನಾವು ತೋರಿಸ್ತಿರೋದ್ರಿಂದ ಸಂಪಾದಕೀಯದಲ್ಲಿ ಎಲ್ಲವೂ ಸೇಮ್ ಪ್ರಕಟವಾಗಿದೆ. 2 ಪತ್ರಿಕೆಗಳ ಆ ಸಂಪಾದಕೀಯವನ್ನ ತೋರಿಸ್ತಾ ಇದ್ದೀವಿ. ಮತ್ತೆರಡು ದೈನಂದಿನ ಪತ್ರಿಕೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಲ್ಲೂ ಕೂಡ ಸೇಮ್ ಕಂಟೆಂಟ್ ಇರೋದು. ಅಂದ್ರೆ ಸಂಪಾದಕೀಯ ಎಲ್ಲಾ ಪೇಪರಲ್ಲೂ ಒಂದೇ ಪ್ರಕಟವಾಗಿದೆ. ಅಂದ್ರೆ ನಾವು ಎಷ್ಟು ಗರಿಷ್ಠ ಒಂದು ಸೇಫ್ಟಿ ಮೆಷರ್ಸ್ ನ ತಗೊಂಡಿದ್ದೀವಿ ಮತ್ತೆ ನಾಗರಿಕರು ಹೆಂಗೆ ಈ ಸಂದರ್ಭದಲ್ಲಿ ಬಿಹೇವ್ ಮಾಡಬೇಕು ಅಂತ ಮಾಧ್ಯಮಗಳ ಮೂಲಕ ಜಾಗೃತಿ ಮೂಡಿಸೋದಕ್ಕೆ ಪೇಪರ್ನಲ್ಲಿ ಎಲ್ಲಾ ದೈನಂದಿನ ದಿನಪತ್ರಿಕೆಗಳಲ್ಲಿ ಒಂದೇ ಸಂಪಾದಕೀಯ ಪ್ರಕಟ ಆಗಿದೆ. ಎಲ್ಲಾ ದಿನಪತ್ರಿಕೆಗಳಲ್ಲಿ ಒಂದೇ ಸಂಪಾದಕೀಯ ಪ್ರಕಟವಾಗಿದೆ. ಅದು ಇಂಗ್ಲಿಷ್ ಪೇಪರ್ ಇರ್ಬೋದು ಅಥವಾ ಕನ್ನಡ ಪೇಪರ್ ಇರ್ಬೋದು. ಒಂದೇ ಸಂಪಾದಕೀಯದ ಮೂಲಕ ಜನರಿಗೆ ಅರಿವು ಮೂಡಿಸೋದು ಮತ್ತೆ ಜಾಗೃತಿ ಮೂಡಿಸೋದು. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವುಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀವಿ, ಜನ ಈ ಸಂದರ್ಭದಲ್ಲಿ ಏನೆಲ್ಲ ಫಾಲೋ ಮಾಡಬೇಕು ಅವೆಲ್ಲವನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ರಾಯಚೂರಲ್ಲಿ ನಿಷೇಧಾಜ್ಞೆ ಲೆಕ್ಕಕ್ಕೆ ಇಲ್ಲ. ಎಲ್ಲಾ ಕಡೆ ಇದೇ ತರ ಆಗ್ತಿದೆ. ರಾಯಚೂರಿನಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಜಿಲ್ಲೆಯಾದ್ಯಂತ ಖಾಸಗಿ ಬಸ್ ಸಂಚಾರ ಎಂದಿನಂತೆ ನಡೀತಾ ಇದೆ. ಮತ್ತೆ ಆನ್ಲೈನ್ ಬುಕಿಂಗ್ ಕೂಡ ನಡೀತಾ ಇದೆ. ರಾಯಚೂರು ಜಿಲ್ಲೆಯಾದ್ಯಂತ ಖಾಸಗಿ ಬಸ್ಗಳು ಸಂಚಾರ ಮಾಡ್ತಾ ಇದೆ. ನಿಷೇಧಾಜ್ಞೆ ಅನ್ನೋದು ಲೆಕ್ಕಕ್ಕೆ ಇಲ್ಲ. ಮತ್ತೆ ಆನ್ಲೈನ್ ಬುಕಿಂಗ್ ಕೂಡ ನಡೀತಾ ಇದೆ. ರಾಯಚೂರಿನಿಂದ ಬೆಂಗಳೂರಿಗೆ ಖಾಸಗಿ ಬಸ್ ಸಂಚಾರ ಮಾಡ್ತಾ ಇದೆ. ನಿಷೇಧದ ಮಧ್ಯೆ ಮಾಹಿತಿ ಇದ್ರೂ ಕೂಡ ಪೊಲೀಸರು ಕೂಡ ಅಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ರಾಯಚೂರು ಪೊಲೀಸರೇ ಮೊದಲು ಈ ಬಸ್ ಸಂಚಾರವನ್ನ ನಿಲ್ಲಿಸಿ, ಜನರಿಗಂತೂ ಬುದ್ಧಿ ಇಲ್ಲ. ಮತ್ತೆ ಖಾಸಗಿ ವಾಹನದವ್ರಿಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಇದೇ ಸರಿಯಾದ ಟೈಮ್ ಕಮಾಯಿ ಮಾಡ್ಕೊಳ್ಳೋಕೆ 1 to double ರೇಟ್ ಕೇಳಿದ್ರು ಕೂಡ ಜನ ಕೊಡೋದಕ್ಕೆ ರೆಡಿ ಇರ್ತಾರೆ. ಆ ಸಂದರ್ಭವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಣ ಅಂತ ಕಾಯ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಈಗ ಆನ್ಲೈನ್ ಬುಕಿಂಗ್ ನಡೀತಾ ಇದೆ. ಮತ್ತೆ ಖಾಸಗಿ ಬಸ್ಗಳು ಸಂಚಾರವನ್ನ ಮಾಡ್ತಾ ಇದ್ದಾವೆ. ಪೊಲೀಸರು ದಯಮಾಡಿ ಇದಕ್ಕೆ ಬ್ರೇಕ್ ಹಾಕೊಳ್ಬೇಕು ಅಂತ ನಾವು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದೀವಿ. ಬ್ರೇಕ್ ಹಾಕ್ಲೇಬೇಕಾಗುತ್ತೆ. ಯಾಕಂದ್ರೆ ಈಗ ಸಾರ್ವಜನಿಕರ ಪ್ರಾಣಕ್ಕೆ ಕುತ್ತು ಬರುವಂತ ಸಾಧ್ಯತೆ ಇರುತ್ತೆ. ಸರ್ಕಾರ ಕ್ರಮಗಳನ್ನ ಕೈಗೊಂಡ್ರು ಕೂಡ ಈ ಖಾಸಗಿ ಅವರು ಈಗ ಬಿಡ್ತಾ ಇಲ್ಲ. ಬಸ್ ಅವರು ಮತ್ತೆ ಬೇರೆ ಬೇರೆ ಗಾಡಿಯವರು, ವೆಹಿಕಲ್ ಅವರು. ಬೆಳಗ್ಗೆ ತಾನೇ
ತಿಹಾರ್ ಮಾರ್ಕೆಟ್ ಓಪನ್ ಇದೆ, ಜನರಿಗೂ ಅರ್ಥ ಆಗ್ತಿಲ್ಲ, ವ್ಯಾಪಾರಸ್ಥರಿಗೂ ಅರ್ಥ ಆಗ್ತಿಲ್ಲ ಅಂತ ನಾವು ನ್ಯೂಸ್ 18 ಕನ್ನಡದಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಇದೀಗ ಪೊಲೀಸರ ಗಮನಕ್ಕೆ ಬಂದ ತಕ್ಷಣ ಸುದ್ದಿಯನ್ನು ನೋಡಿದ ತಕ್ಷಣ ಪೊಲೀಸರು ಅಲರ್ಟ್ ಆದ್ರು. ಸೀದಾ ಮಾರ್ಕೆಟ್ ಹೋಗಿ ಮಾರ್ಕೆಟ್ ಅನ್ನ ಕ್ಲೋಸ್ ಮಾಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಈಗ ವ್ಯಾಪಾರಸ್ಥರಿಗೂ ಅರ್ಥ ಆಗಲ್ಲ. ಅವ್ರ ಹೊಟ್ಟೆಪಾಟ್ ನಮ್ಗೆ ಅರ್ಥ ಆಗುತ್ತೆ, ಕಷ್ಟ ಆಗುತ್ತೆ, ಒಪ್ಕೊಳ್ಳೋಣ. ಆದ್ರೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ಸರ್ಕಾರಕ್ಕೆ ಕೈ ಜೋಡಿಸ್ಲೇಬೇಕು. ಮತ್ತೆ ಹೇಳಿ ಕೇಳಿ ಹಬ್ಬ ನೋಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸ್ಪ್ರೆಡ್ ಆಗ್ತಿದೆ. ಏನಂದ್ರೆ ಸದ್ಯಕ್ಕೆ ಬೇಡ, ಯುಗಾದಿ ಮಾಡಿದ್ರೆ ಸಮಾಧಿ ಅಂತ. ಹಂಗಾಗಿ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಯುಗಾದಿ ಬೇಡ, ಸರಳವಾಗಿ ಆಚರಿಸೋಣ, ಮನೆಯಲ್ಲೇ ಇರೋಣ, ಕುಟುಂಬದ ಜೊತೆ ಇರೋಣ. ದೀಪಾವಳಿ ಬೇಕಾದ್ರೆ ಧಾಮ್ ಧೂಮ್ ಅಂತ ನಾವು ಸೆಲೆಬ್ರೇಟ್ ಮಾಡೋಣ, ಪರಿಸ್ಥಿತಿ ಎಲ್ಲ ಕಂಟ್ರೋಲಿಗೆ ಬಂದ ಮೇಲೆ. ಬಟ್ ಇವಾಗ KR ಮಾರ್ಕೆಟ್ ಓಪನ್ ಇತ್ತು, ಜನ ಬಂದಿದ್ರು, ಪೊಲೀಸರು ಇದೀಗ ಬಂದ್ ಮಾಡಿಸಿದ್ದಾರೆ. ಕೊರೋನಾ ಎಫೆಕ್ಟ್ಗೆ ಕೈದಿಗಳ ರಿಲೀಸ್ಗೆ ನಿರ್ಧಾರ ಮಾಡಲಾಗಿದೆ. ತಿಹಾರ್ ಜೈಲಿನಿಂದ 3,000 ಕೈದಿಗಳ ಬಿಡುಗಡೆಗೆ ನಿರ್ಧಾರವನ್ನ ಮಾಡಲಾಗ್ತಿದೆಯಂತೆ. ಮುಂದಿನ ಕೆಲ ದಿನಗಳಲ್ಲಿ ಕೈದಿಗಳನ್ನ ರಿಲೀಸ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪೆರೋಲ್ ಮೇಲೆ 1,500 ಕೈದಿಗಳ ಬಿಡುಗಡೆ ಆಗುತ್ತಂತೆ. ಮಧ್ಯಂತರ ಜಾಮೀನಿನ ಮೇಲೆ 1,500 ಕೈದಿಗಳನ್ನ ರಿಲೀಸ್ ಮಾಡೋದಕ್ಕೆ ಇದೀಗ ನಿರ್ಧಾರವನ್ನ ಮಾಡಲಾಗಿದೆ. ಕೆಲ ದಿನಗಳಲ್ಲಿ ರಿಲೀಸ್ ಮಾಡ್ತಾರಂತೆ. ಬಟ್ ಇಲ್ಲಿ ಎಲ್ಲರನ್ನೂ ಬಿಟ್ಬಿಡಲ್ಲ. ಈ ಮೋಸ್ಟ್ ಡೇಂಜರಸ್ ಕ್ರಿಮಿನಲ್ಸ್ ಇರ್ತಾರಲ್ಲ, ಅವ್ರನ್ನ ಮಾತ್ರ ರಿಲೀಸ್ ಮಾಡೋದಿಲ್ಲ, ಅವ್ರ ಜೈಲಲ್ಲೇ ಇರಬೇಕು. ಕೊರೋನಾ ಹರಡುವಂತ ಭೀತಿ ಹಿನ್ನೆಲೆಯಲ್ಲಿ ಈ ತೀರ್ಮಾನ ಆಗಿದೆಯಂತೆ. ತಿಹಾರ್ ಜೈಲ್ನ ಡೈರೆಕ್ಟರ್ ಜನರಲ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ.